chamada, chamada na cena. Chamada, chamada, chamada na cena. ಸೊ ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ. ನಮ್ಮ ಹಿಂದೆ ನೋಡ್ಬೋದು ನ್ಯೂ ಪೂಜಾ ಸ್ಲೀಪರ್ ಬಸ್ AC. ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿ ನ್ಯೂ ಪೂಜಾದು ಬಸ್ ಇದು ವಿಡಿಯೋ ಮಾಡಿ ಅಂತ. ಸೊ ನಾನಿವತ್ತು ಬಂದಿದ್ದೇನೆ ವಿಡಿಯೋ ಮಾಡಲಿಕ್ಕೆ. ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪೈಲಟ್ ಇದ್ದಾರೆ ಇದು ರೂಟಲ್ಲಿ, ಮ್ಯಾಂಗ್ಳೂರ್ ಟು ಹೈದರಾಬಾದ್ ಹೋಗೋದು ರೂಟ್ ಅಂತೆ. ಸೊ ಬನ್ನಿ ಮಾತಾಡ್ಸೋಣ, ಒಳ್ಳೆ ಟೀಮ್ ಇದೆ, ಹೈಯೆಸ್ಟ್ ರೇಟಿಂಗ್ ಇರೋ ಬಸ್ ಇದು ರೂಟಲ್ಲಿ. ಸೊ ಬನ್ನಿ ಮಾತಾಡ್ಸೋಣ. ಸೊ ಗಾಯ್ಸ್, ಇವತ್ತು ನಮ್ಮ ಜೊತೆ ಪೂಜಾ ಟ್ರಾವೆಲ್ಸ್ ಇದು ಪೈಲಟ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಇಕ್ಬಾಲ್. ಓಕೆ ಸರ್, ನೀವೊಂದು ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್? ನಮಗೆ ಒಂದು 45 ಇಯರ್ಸ್ ಆಯ್ತು. ಓಕೆ, 45 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಯ್ತಾ? ಅಂದ್ರೆ 40 ಇಯರ್ಸ್ ಎಕ್ಸ್ಪೀರಿಯನ್ಸ್, ಲೈಸೆನ್ಸ್ ಮಾಡಿ 45 ಇಯರ್ಸ್ ಆಯ್ತು. ಓಕೆ, ಹಾಗಾದ್ರೆ ಒಂದು 45 ಅಂತೆಲ್ಲ ಒಂದು ಹೇಳ್ಬೋದಲ್ಲ ಸರ್? ಹೌದೌದು, ಒಂದು ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಇದ್ದ ಒಂದು ಪೈಲಟ್ ಅಲ್ಲ ಸರ್ ಈಗ? ಹೌದು. ಓಕೆ ಸರ್, ಒಂದು ಡ್ರೈವಿಂಗ್ ಫೀಲ್ಡ್ ಬಗ್ಗೆ ಹೇಳ್ಬೋದು ಸರ್, ಹೇಗೆ ಉಂಟು ಡ್ರೈವಿಂಗ್ ಫೀಲ್ಡ್ ಅಂತ? ಡ್ರೈವಿಂಗ್ ಫೀಲ್ಡ್ ಅಂದ್ರೆ ಈಗ ಮುಂಚೆ ಎಲ್ಲ ನಮಗೆ ತುಂಬಾ ಕಷ್ಟ ಇತ್ತು. ಆಗೆಲ್ಲ ಪವರ್ ಸ್ಟೇರಿಂಗ್ ಎಲ್ಲ ಅದೇನು ಇರಲಿಲ್ಲ. ಈಗೆಲ್ಲ ಪವರ್ ಸ್ಟೇರಿಂಗ್ ಎಲ್ಲ ಗೇರಲ್ಲಿ ಅದು ಇದೆಲ್ಲ ಈಗೆಲ್ಲ ಲೇಟೆಸ್ಟ್ ಎಲ್ಲ ಗಾಡಿ. ಹೌದು ಸರ್, ಹೌದು. ಈಗೇನು ಅದರ ವಿಷಯದಲ್ಲಿ ಏನಿದಿಲ್ಲ, ಈಗೆಲ್ಲ ಈಸಿ. ಓಕೆ, ಅಂದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಒಳ್ಳೇದ ಸರ್? ಮುಂಚೆ ಒಳ್ಳೇದು? ಇಲ್ಲ, ಈಗ ಒಳ್ಳೇದು. ಈಗ ಒಳ್ಳೇದಲ್ಲ ಸರ್? ರೋಡ್ ಕಂಪೇರ್ ಮಾಡಿದ್ರೆ ಹೇಗಿತ್ತು ಸರ್? ರೋಡ್ ಕಂಪೇರ್ ಮಾಡಿದ್ರೆ ಮುಂಚೆ ಎಲ್ಲ ಸಿಂಗಲ್ ರೋಡ್ ಇದೆ ಅದು. ಓಕೆ, ಈಗೆಲ್ಲ ರೋಡ್ ಎಲ್ಲ ಚೆನ್ನಾಗಿ ಆಗಿದೆ, ಡಬಲ್ ರೋಡ್ ಎಲ್ಲ ಆಗಿದೆ. ಓಕೆ, ಹಾಗೆ ಒಂದು ಕಂಫರ್ಟ್ ಇದೆಯಲ್ಲ ಸರ್? ಹೌದೌದು. ಓಕೆ ಸರ್, ಎಲ್ಲಿಗೆ ಹೋಗ್ತದೆ ಸರ್ ಇದು ರೂಟ್ ಹೇಳ್ಬೋದು ಈ ಗಾಡಿ? ಮಂಗಳೂರಿಂದ ಸ್ಟಾರ್ಟ್. ಓಕೆ, ಮಂಗಳೂರಿಂದ ಸ್ಟಾರ್ಟ್ ಆಗಿ ಉಡುಪಿ, ಓಕೆ, ಕುಂದಾಪುರ, ಓಕೆ, ಕುಂದಾಪುರದಿಂದ ಇದು ತ್ರಾಸಿ ಎಲ್ಲ ಆಗಿ ನೇರ ಭಟ್ಕಳ, ಓಕೆ, ಬೈಂದೂರು ಭಟ್ಕಳ, ಭಟ್ಕಳದಿಂದ ಹೊನ್ನಾವರ, ಕುಮಟ, ಅಂಕೋಲ, ಅಂಕೋಲದಿಂದ ಯಲ್ಲಾಪುರ, ಹುಬ್ಬಳ್ಳಿ, ಓಕೆ, ಕೊಪ್ಪಳದಿಂದ ಗಂಗಾವತಿ, ಗಂಗಾವತಿಯಿಂದ ಇದು ಸಿಂಧನೂರು, ಓಕೆ, ಸಿಂಧನೂರಿಂದ ರಾಯಚೂರು, ರಾಯಚೂರಿಂದ ಮೆಹಬೂಬ್ ನಗರ ಟು ಹೈದರಾಬಾದ್. ಓಕೆ, ಹೈದರಾಬಾದ್ ಅಂದ್ರೆ ಮ್ಯಾಂಗ್ಳೂರ್ ಟು ಹೈದರಾಬಾದ್ ಒಂದು AC ಸ್ಲೀಪರ್ ಬಸ್ ಅಲ್ಲ ಸರ್? ಹೌದೌದು, AC. ಓಕೆ ಸರ್, ಇದ್ರದ್ದೊಂದು ಎಷ್ಟು ಸರ್ ಫೇರ್ ಪರ್ ಸೀಟ್ ಎಷ್ಟು ಇರ್ತದೆ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್? ಒಂದು ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ಈಗ ಸೀಸನ್ ಅಲ್ಲೆಲ್ಲ ಜಾಸ್ತಿ ಆಗ್ತದೆ. 2,500, 3,000, 3,500, 4,000 ತನಕ ಹೋಗ್ತದೆ ಸೀಸನ್ ಅಲ್ಲಿ. ಅನ್ ಸೀಸನ್ ಅಲ್ಲಿ ಕಮ್ಮಿ ಇರ್ತದೆ. ಓಕೆ, ಹೌದು ಸರ್. ಇದ್ರ ಸೀಸನ್ ಅನ್ ಸೀಸನ್ ಅಂದ್ರೆ ಹೇಗಿರ್ತದೆ ಸರ್? ಸೀಸನ್ ಯಾವ್ದು, ಅನ್ ಸೀಸನ್ ಯಾವ್ದು? ಅಂದ್ರೆ ಮಕ್ಕಳಿಗೆಲ್ಲ ರಜೆ ಸಿಕ್ಕುವಾಗೆಲ್ಲ ಸೀಸನ್. ಓಕೆ, ಆಗ ಎಲ್ಲ ಹೋಗ್ತಾ ಬರ್ತಾ ಇರ್ತಾರೆ. ಮತ್ತೆ ಹಬ್ಬ ಬರುವಾಗೆಲ್ಲ ಸ್ವಲ್ಪ ಇದಾಗ್ತದೆ ಸೀಸನ್. ಮತ್ತೆ ಬಾಕಿ ಟೈಮ್ ಎಲ್ಲ ಅನ್ ಸೀಸನ್, ಮಳೆಗಾಲದಲ್ಲೆಲ್ಲ ಸ್ವಲ್ಪ ಡೌನ್ ಅಲ್ಲ ಸರ್? ಹೌದು. ಓಕೆ ಸರ್, ಆದ್ರೂ ಪ್ಯಾಸೆಂಜರ್ ನಮ್ಗೆ ಇರ್ತದೆ, ಏನು ತೊಂದರೆ ಇಲ್ಲ. ಇದರಲ್ಲಿ ಪ್ಯಾಸೆಂಜರ್ ಎಲ್ಲ ತುಂಬಾ ಲೈಕ್ ಮಾಡ್ತಾರೆ. ಹೌದಾ ಸರ್? ಹೌದು ಹೌದು ಸರ್, ಅದೇ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರು ನನ್ನ ಮುಂಚಿದ ವಿಡಿಯೋ ಕೂಡ ನ್ಯೂ ಪೂಜಾದ ಮಾಡಿ ಅಂತ. ಹೌದು, ಇದು ಯಾಕಂದ್ರೆ ಈಗ ತುಂಬಾ ಪ್ಯಾಸೆಂಜರ್ ಅವರೆಲ್ಲ ತುಂಬಾ ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ಹೌದು ಸರ್, ಹೌದು ಹೌದು ಹೌದು. ಅಂದ್ರೆ ಸರ್ವಿಸ್ ನೀವು ಕೊಡೋದು ಇಷ್ಟ ಆಗ್ತಿದೆ ಅಲ್ಲ ಸರ್? ಹೌದು, ಇಷ್ಟ ಆಗ್ತದೆ. ಪ್ಯಾಸೆಂಜರ್ ಹತ್ರ ನಾವು ಅದೇ ತರ ಬೇಕಲ್ಲ, ನಮಗೆ ಪ್ಯಾಸೆಂಜರ್ ಮುಖ್ಯ ಅಲ್ವಾ? ಹೌದು ಸರ್, ಹೌದು. ಅವ್ರು ಬಂದ್ರೆ ತಾನೇ ಬಸ್ ಓಡುದು. ಹೌದೌದು ಸರ್. ಅದೇ. ಓಕೆ ಸರ್, ಹಾಗಾದ್ರೆ ಸೊ ಸರ್, ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದ ನಂತರ ಯಾವ್ದು ಸರ್ ಫಸ್ಟ್ ಗಾಡಿ ಬಿಟ್ಟದ್ದು ಯಾವ್ದು ಸರ್ ನೀವು? ಫಸ್ಟ್ ಅಂದ್ರೆ ಲೈಲ್ಯಾಂಡೇ. ಓಕೆ, ಮತ್ತೆ ಟಾಟಾ ಕೂಡ ಇತ್ತು. ಟಾಟಾ ಕೂಡ ನಾವು ಇದು ಮಾಡಿದ್ದೇವೆ ಮುಂಚೆ, ಓಕೆ, 1210 ಎಲ್ಲ. ಓಕೆ, ಈ ಲೈಲ್ಯಾಂಡ್ ಅಲ್ಲಿ ಬಂದು ಇದು ಚೀತಾ ಇತ್ತು, ಕಂಫರ್ಟ್ ಇತ್ತು, ಅದೆಲ್ಲ ಇದು ಇತ್ತು, ಲೈಲ್ಯಾಂಡ್ ಇದೆಲ್ಲ ಇತ್ತು. ಈಗೆಲ್ಲ ಮಾತ್ರ ಈಗೆಲ್ಲ BS3, BS4 ಆಯ್ತು. ಆ ನಂತರ ಈಗ BS5, 6 ಆಯ್ತು ಈಗ. ಹೌದು ಸರ್, ಹೌದು. ಲೇಟೆಸ್ಟ್ ಆಯ್ತು. ಆಗ ಮುಂಚೆದೆಲ್ಲ ಹಳೆ ಗಾಡಿಯಲ್ಲಿ ಅಂದ್ರೆ ದೊಡ್ಡ ಗೇರ್, ಈ ತರ ಕುಟ್ಟಿ ಗೇರನ್ನೆಲ್ಲ. ಹೌದು ಸರ್, ಹೌದು. ಗೇರ್ ಎಲ್ಲ ದೊಡ್ಡ ಗೇರ್, ಅದೆಲ್ಲ ತುಂಬಾ ಕಷ್ಟ ಇತ್ತು ಆಗಲ್ಲ. ಓಕೆ ಸರ್, ಹಾಗಾದ್ರೆ ಡಬಲ್ ಕ್ಲಚ್ ಇದೊಂದು ಗೇರ್ ಇತ್ತು? ಡಬಲ್ ಕ್ಲಚ್. ಹೌದೌದು, ಮುಂಚೆದೆಲ್ಲ ಡಬಲ್ ಕ್ಲಚ್ ಇದ್ದದ್ದು. ಓಕೆ, ಹಾಗೆ ಅದು ಒಳ್ಳೆ ಸರ್, ಇದು ಒಳ್ಳೆ ಸರ್ ಹೇಳುದಾದ್ರೆ? ಈಗ ಇದು ಒಳ್ಳೇದಲ್ಲ, ಇದು ಕಾರ್ ತರನೇ ಅಲ್ವಾ? ಅಲ್ಲ ಸರ್, ಕಾರ್ ತಗೊಂಡೋಗಿ ಆಗ್ತದಲ್ಲ ಸರ್? ಈಸಿ ಇದು, ಅದಷ್ಟೇ. ಓಕೆ ಸರ್. ಸರ್, ಇದು ಯಾವ್ದು ಸರ್, ಯಾವ ಚೆಸಿಸ್ ಮೇಲೆ ಬಿಲ್ಡ್ ಆಗಿದೆ ಗಾಡಿ? ಯಾವ್ದು? ಇದು ಭಾರತ್ ಬೆನ್ಸ್. ಓಕೆ, ಭಾರತ್ ಬೆನ್ಸ್ ಹೇಗೆ ಸರ್ ಗಾಡಿ? ಭಾರತ್ ಬೆನ್ಸ್ ತೊಂದರೆ ಇಲ್ಲ, ಒಳ್ಳೆ ಗಾಡಿ, ತೊಂದರೆ ಇಲ್ಲ ಸರ್? ಓಕೆ, ಲೇಲ್ಯಾಂಡ್ ಟಾಟಾ ಕಂಪೇರ್ ಮಾಡಿದ್ರೆ ಹೇಗಿದೆ ಸರ್ ಭಾರತ್ ಬೆನ್ಸ್? ಭಾರತ್ ಬೆನ್ಸ್ ಲೈಲ್ಯಾಂಡ್ ಕೂಡ ಒಳ್ಳೆ ಗಾಡಿನೇ. ಕಂಪೇರ್ ಮಾಡಿದ್ರೆ ಈಗ ಒಂದೇ ತರ ಆಗ್ತದೆ, ನಮಗೆ ಏನು ತೊಂದರೆ ಬರುದಿಲ್ಲ. ಓಕೆ, ಫೀಚರ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಏನಾದ್ರು ಯಾವ್ದ್ರಲ್ಲಿ? ಇದರಲ್ಲಿ ಭಾರತ್ ಬೆನ್ಸ್ ಅಲ್ಲಿ? ಭಾರತ್ ಬೆನ್ಸ್ ಅಲ್ಲಿ ಏನಿಲ್ಲ, ಅದೇ ತರ. ಲೈಲ್ಯಾಂಡ್ ಅಲ್ಲಿ ಕೂಡ ಅದೇ ತರ ಇದೆ. ಓಕೆ, ಎಲ್ಲ ಆಲ್ಮೋಸ್ಟ್ ಒಂದೇ ತರ ಬರ್ತಿದೆಯಲ್ಲ ಸರ್ ಗಾಡಿ? ಓಕೆ ಸರ್, ಇದು ಎಷ್ಟು ಸಿಲಿಂಡರ್ ಗಾಡಿ ಸರ್? ಇದು 6 ಸಿಲಿಂಡರ್. 6 ಸಿಲಿಂಡರ್ ಗಾಡಿ ಅಲ್ಲ ಸರ್? ಓಕೆ, ಬಾಡಿಯಲ್ಲಿ ಸರ್ ಬಿಲ್ಟ್ ಆದದ್ದು? ಬಾಡಿ ವೀರ ಕೋಚ್ ಅಲ್ಲ ಸರ್? ಓಕೆ, ವೀರ ಕೋಚ್ ಬಾಡಿ ಹೇಗಿದೆ ಸರ್ ನಿಮ್ಗೊಂದು? ಇಲ್ಲ, ವೀರ ಕೋಚ್ ಬಾಡಿ ಒಳ್ಳೆ ಬಾಡಿ. ಓಕೆ, ಒಳ್ಳೆ ಬಾಡಿ ಇದೆಲ್ಲ ರೋಲ್ ಎಲ್ಲ ಆಗ್ತದೆ ಸರ್? ಇಲ್ಲ, ರೋಲ್ ಏನಾಗುದಿಲ್ಲ.
ಓಕೆ ಉಂಟು. ಮತ್ತೆ ಇದರಲ್ಲೆಲ್ಲ ಈ ಭಾರತ್ ಬೆನ್ಸ್ ಅಲ್ಲಿ ಅಂದ್ರೆ ಈಗ ಫ್ರಂಟಿಗೆಲ್ಲ ಬೆಲೂನ್ ಸಿಸ್ಟಮ್ ಓಕೆ ಫ್ರಂಟಿಗೆ ಬಲೂನ್ ಸಿಸ್ಟಮ್ ಕೂಡ ಇದೆ ಅಲ್ಲ ಸರ್? ಫ್ರಂಟ್ ಎಲ್ಲ ಬೆಲೂನ್ ಸಿಸ್ಟಮ್. ಓ ಅಂದ್ರೆ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ ಸರ್ ಹಾಗಾದ್ರೆ? ಹೌದು. ಓಕೆ ಅಂದ್ರೆ ಡ್ರೈವಿಂಗ್ ಮಾಡ್ಲಿಕ್ಕೆ ಬರ್ತದ ಸರ್? ಒಂದು ಕಂಫರ್ಟಬಲ್ ಇದೆ? ಇಲ್ಲ ಡ್ರೈವಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ. ಓಕೆ ಭಾರತ್ ಬೆನ್ಸ್ ಈಸಿ ಅಲ್ಲ ಸರ್? ಈಸಿ, ಏನು ಅಷ್ಟು ಇದೇನು ಟಯರ್ಡ್ ಏನಾಗುದಿಲ್ಲ. ಓಕೆ ಆಗ ಒಂದು ಖುಷಿ ಆಗತ್ತೆ ಅಲ್ಲ ಸರ್ ಡ್ರೈವ್ ಮಾಡ್ಲಿಕ್ಕೆ? ಓಕೆ ಸರ್ ಹಾಗಾದ್ರೆ ಸೊ ಸರ್ ನಮ್ಗೆ ಇಲ್ಲಿ ಒಂದು ಏನೋ ಒಂದು ಕಾಣಿಸಿದಿಲ್ಲ ಸರ್, ತುಂಬಾ ಬಟನ್ಸ್ ಅಲ್ಲಿ ಇರೋದು ಇದೇನು ಸರ್? ಒಂದು ಎಕ್ಸ್ಪ್ಲೇನ್ ಮಾಡ್ಬೋದಾ? ಇದು ಫೈರ್ ಸಿಸ್ಟಮ್ ಎಲ್ಲ ಗಾಡಿ ಒಳಗೆ ಲಾಸ್ಟ್ ತನಕ ಇದೆ. ಏನಾದ್ರೂ ಒಳಗೆ ಬೆಂಕಿ ಆ ತರ ಏನಾದ್ರೂ ಬಂದ್ರೆ ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಎಲ್ಲ ಕಂಪ್ಲೀಟ್ ಅಲ್ಲಿ ಎಲ್ಲ ಇದಾಗ್ತದೆ. ಪುಟ್ ಆಫ್ ಆಗುತ್ತೆ ಅಲ್ಲ ಸರ್? ಓಕೆ ಹಾಗಾದ್ರೆ ಒಂದು ಸೇಫ್ಟಿ ಫೀಚರ್ಸ್ ಕೂಡ ಒಂದು ಮೇನ್ಲಿ ಆಗಿ ಕೊಟ್ಟಿದ್ದೀರಲ್ಲ ಸರ್ ಬಸ್ ಅಲ್ಲಿ? ಹೌದು ಫುಲ್ ಹಿಂದೆ ತನಕ ಇದೆ ಅದು. ಓಕೆ ಫುಲ್ ಎ ಟು ಝೆಡ್ ಮುಂದೆಯಿಂದ ಹಿಂದೆ ತನಕ ಎಲ್ಲ ಸೀಟ್ಗೆ ಇದೆ? ಎಲ್ಲ ಸೀಟ್ ಅಲ್ಲಿ ಇದೆ. ಮತ್ತೆ ಎಲ್ಲ ಸೀಟ್ ಅಲ್ಲಿ ಗ್ಲಾಸ್ ಬ್ರೇಕ್ ಮಾಡ್ಲಿಕ್ಕೆ ಕೂಡ ಹ್ಯಾಮರ್, ಆ ತರದ್ದು ಹ್ಯಾಮರ್ ಎಲ್ಲ ಇದೆ. ಓಕೆ ಎಮರ್ಜೆನ್ಸಿ ಎಕ್ಸಿಟ್ ಆಗಿದ್ರೆ ಎಲ್ಲ ಪ್ರತಿ ಒಂದು ಬರ್ತ್ ಅಲ್ಲಿ ಕೂಡ ಅದಿದೆ. ಓಕೆ ಸರ್ ಅಂದ್ರೆ ಒಳ್ಳೆ ಸೇಫ್ಟಿಗೆ ಒಂದು ಒಳ್ಳೆ ಪ್ರಿಫರೆನ್ಸ್ ಕೊಟ್ಟಿದ್ದೀರಲ್ಲ ಸರ್ ನೀವು? ಒಳ್ಳೆ. ಓಕೆ ಸರ್ ಹಾಗಾದ್ರೆ ಒಂದು ಸರ್ ಒಂದು ಚಿಕ್ಕದು ಸ್ಕ್ರೀನ್ ಕಾಣಿಸ್ತಿದ್ದಲ್ಲ ಸರ್, ಇದು ಸಿಸಿ ಕ್ಯಾಮೆರಾ ಕಂಪ್ಲೀಟ್ ಒಳಗೆ ಹೊರಗೆ ಎದುರಿಗೆ ಬ್ಯಾಕ್ ಎಲ್ಲ ಇದೆ ಅದರಲ್ಲಿ. ಓಕೆ CCTV ಕೂಡ ಕೊಟ್ಟಿದ್ದೀರಲ್ಲ ಸರ್? ಹೌದು. ಓಕೆ ಒಂದು ಸೇಫ್ಟಿ ಒಂದು ಟಾಪ್ ನಾಚ್ ಆಗಿ ಕೊಡ್ತಿದ್ದೀರಾ ಸರ್ ಪೂಜಾದಲ್ಲಿ ಅಲ್ಲ ಸರ್? ಹೌದು. ಓಕೆ ಸರ್ ಹಾಗಾದ್ರೆ ಸೊ ನಮ್ಮ ಜೊತೆ ಇನ್ನೊಬ್ಬರು ಪೈಲಟ್ ಇದ್ದಾರೆ ಪೂಜಾ ಟ್ರಾವೆಲ್ಸ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮಹೇಂದ್ರ ಅಲ್ಲ ಸರ್? ಓಕೆ ಸರ್ ಇದು ಗಾಡಿಯಲ್ಲಿ ಏನೆಲ್ಲ ಇದೆ ಅಂತ ಒಂದು ಹೇಳ್ಬೋದಾ ಸರ್? ಸರ್ ಇದು ನಮ್ಮ ಗಾಡಿಯಲ್ಲಿ ಬಂದ್ಬಿಟ್ಟು ಚಾರ್ಜಿಂಗ್ ಪಾಯಿಂಟ್ ಇದೆ, ರೀಡಿಂಗ್ ಲೈಟ್ ಇದೆ. ಓಕೆ ಇದು ಡಬಲ್ ಬೆರ್ತು. ಓಕೆ ಇದು ಅಪ್ಪರ್ ಲೋಯರ್ ಡಬಲ್ ಬೆರ್ತು, ಇದು ಲೋಯರ್ ಡಬಲ್ ಬೆರ್ತು. ಓಕೆ ಇದು ಕಪಲ್ಸ್ಗಾಗಿ, ಕಪಲ್ಸ್ ಇರ್ತಾರೆ ಸಿಂಗಲ್ ಫ್ಯಾಮಿಲಿ ಬುಕ್ ಮಾಡ್ಕೊಳ್ಳಿಕ್ಕೆ. ಹೌದು. ಇದು ಲೋಯರ್ ಸಿಂಗಲ್ ಬೆರ್ತು ಅಪ್ಪರು ಮೇಲ್ಗಡೆ. ಓಕೆ ಇದು ಕೆಳಗಡೆ ಲೋಯರ್ ಸಿಂಗಲ್ ಬೆರ್ತು ಸರ್. ಓಕೆ ಮೇಲೆ ಇದು ಈ ಸೈಡ್ ಸಿಂಗಲ್ ಅಲ್ಲ? ಸಿಂಗಲ್ ಸರ್. ಈ ಸೈಡ್ ಡಬಲ್ ಅಲ್ಲ ಸರ್? ಈ ಕಡೆ ಸಿಂಗಲ್ ಯಾರಾದ್ರೂ ಬರ್ತಾ ಇದ್ರೆ ಅವ್ರು ಸಿಂಗಲ್ ಮಾಡ್ಕೊಳ್ತಾರೆ, ಫ್ಯಾಮಿಲಿ ಅವ್ರು ಬಂದ್ರೆ ಈ ಡಬಲ್ ಅಲ್ಲಿ ಮಾಡ್ಕೊಳ್ತಾರೆ. ಓಕೆ ಡಬಲ್ ಅಲ್ಲಿ ಮಾಡ್ಕೊಳ್ತಾರಲ್ಲ ಸರ್? ಮತ್ತೆ ಕರ್ಟನ್ ಎಲ್ಲ ಕೊಟ್ಟಿದ್ದೀರಲ್ಲ ಸರ್? ಟ್ರಿಪ್ ಕ್ಲೀನ್ ಇರುತ್ತೆ, ಎಲ್ಲ ವಾಷಿಂಗ್ ಇರುತ್ತೆ, ಬೆಡ್ ಶೀಟ್ ವಾಷಿಂಗ್. ಓಕೆ ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಇದೆ, ಮತ್ತೆ ಮೊಬೈಲ್ ಹೋಲ್ಡರ್ ಇದೆ, AC ಗ್ಲೋವರ್ ಇದಾವೆ. ಓಕೆ AC ಬ್ಲೋವರ್ ಕೂಡ ಕೊಟ್ಟಿದ್ದೀರಲ್ಲ ಸರ್? 4 ಇದೆ ಅಲ್ಲ ಸರ್? 4 ಇದೆ ಸರ್. 4 ಇದರಲ್ಲಿ 2 ಕೊಟ್ಟಿದ್ದೀರಲ್ಲ ಸರ್? ಹೌದು ಸರ್ 2 ಕೊಟ್ಟಿದ್ದೀರಲ್ಲ ಸರ್. ಮತ್ತೆ ಸೀಟಿಗೆ ಪ್ರತಿಯೊಂದು ಹ್ಯಾಮರ್ ಇರುತ್ತೆ, ಎಮರ್ಜೆನ್ಸಿ ಪ್ರಾಬ್ಲಮ್ ಆದ್ರೆ. ಹೌದು ಸರ್ ಒಂದು ಸೇಫ್ಟಿ ಒಂದು ಮುಖ್ಯ ಅಲ್ಲ ಸರ್? ಈಗ ತುಂಬಾ ಕಡೆ ಇನ್ಸಿಡೆಂಟ್ ಆಗುದು ನೋಡಿದ್ರೆ ಜನರಿಗೆ ಕೂಡ ಹೆದರಿಕೆ ಆಗ್ತದೆ, AC ಬಸ್ ಅಲ್ಲಿ ಅಥವಾ ಬೇರೆ ಬಸ್ ಅಲ್ಲಿ ಹೋಗುದಾ ಬೇಡ ಅಂತ. ಹೌದೌದು. ಅದು ಈಗ ನಾವು ಸೇಫ್ಟಿ ಫಸ್ಟ್ ಕೊಟ್ರೆ ಎಲ್ಲ ಕೂಡ ಒಂದು ಖುಷಿ ಆಗುತ್ತಲ್ಲ ಸರ್? ಹೌದು ಪ್ರತಿಯೊಂದು ಸೀಟ್ ಅಲ್ಲಿ ಇದೆ. ಮತ್ತೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಎಮರ್ಜೆನ್ಸಿ ಸ್ಟೇಟ್ ಒಂದಿದೆ. ಓಕೆ ತೋರಿಸ್ಬೋದು ಸರ್ ಒಂದು? ತೋರಿಸ್ತೀನಿ ಬನ್ನಿ. ಇಲ್ಲಿದೆ ಸರ್, ಇದೆ ಎಮರ್ಜೆನ್ಸಿ ಡೋರ್. ಮತ್ತೆ ಇಲ್ಲಿ ಒಂದು ಡಬಲ್ ಬೆಡ್ ಅಲ್ಲಿ ರೈಟ್ ಸೈಡ್ ಇದೆ ಎಮರ್ಜೆನ್ಸಿ. ಓಕೆ ಇಲ್ಲಿ ಇನ್ನೊಂದು ಎಕ್ಸಿಟ್ ಇದೆ ಅಲ್ಲ ಸರ್? ಒಂದು ಒಳ್ಳೆ ಸೇಫ್ಟಿ ಮೇಲ್ಗಡೆ ಮತ್ತೆ ಎಮರ್ಜೆನ್ಸಿ. ಓಕೆ ಇದು ಕೂಡ ಒಂದು ಎಕ್ಸಿಟ್ ಅಲ್ಲ ಸರ್? ಎಕ್ಸಿಟ್ ಇದೆ ಮೇಲೆ ಇದು. ಓಕೆ ಸರ್ ಹಾಗಾದ್ರೆ CCTV ಎಲ್ಲ ಕೊಟ್ಟಿದ್ದೀರಲ್ಲ ಸರ್? ಪ್ರತಿಯೊಂದು ಕ್ಯಾಮ್ರಾ ಇದೆ, ಫ್ರಂಟ್ ಒಂದಿದೆ, ಬ್ಯಾಕ್ ಸೈಡ್ ಒಂದಿದೆ. ಓಕೆ ಫ್ರಂಟ್ 4 ಕ್ಯಾಮ್ರಾ ಇದೆ, ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು, ಡ್ರೈವರ್ ಅದು ಒಂದು 4 ಕ್ಯಾಮ್ರಾ ಟೋಟಲ್. ಓಕೆ ಒಂದು ಒಳ್ಳೆ ಸೇಫ್ಟಿ ಕೊಡ್ತಿದ್ರಲ್ಲ ಸರ್? ಸೇಫ್ಟಿ ಕೊಡ್ತಿದೆ, ವುಮೆನ್ಸ್ ಗೆಲ್ಲ ಸೇಫ್ಟಿ ಇದೆ. ಓಕೆ ಸರ್. ಸರ್ ಇದು ಬಿಲ್ಟ್ ಆದದ್ದು ವೀರದಲ್ಲಿ ಅಲ್ಲ ಸರ್? ವೀರ ಕೋಚ್. ಹೌದು. ಹೇಗಿದೆ ಸರ್ ಎಲ್ಲ ಮೆಟೀರಿಯಲ್ ಎಲ್ಲ ಹೇಗೆ ಯೂಸ್ ಮಾಡಿದ್ರೆ ಸರ್? ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ ಸರ್, ಎಲ್ಲ ಒಳ್ಳೆ ಇದೆಲ್ಲ ಸರ್? ಒಳ್ಳೆದಿದೆ. ಒಂದು ಒಳ್ಳೆ ಒಂದು ಲಕ್ಸುರಿ ಬಸ್ ನಿಮ್ಮ ಮುಂದೆ ನೋಡ್ಬೋದು. AC ಸ್ಲೀಪರ್ ಬಸ್ ಫುಲ್ ಲಕ್ಸುರಿಯಾಗಿ ಮಾಡಿದ್ದಾರೆ ನೋಡ್ಬೋದು. ಲೆಗ್ ರೂಮ್ ನೋಡಿ, ಲೆಗ್ ರೂಮ್ ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನಾರ್ಮಲ್ ಅಲ್ಲಿ ಇಷ್ಟೇ ಬರೋದು, ತುಂಬಾ ಶಾರ್ಟ್ ಕೂಡ ಇಲ್ಲ, ಇದು ತುಂಬಾ ಲಕ್ಸುರಿಯಸ್ ಇದೆ. ಲೆಗ್ ಸ್ಪೇಸ್ ಕೂಡ ನೋಡ್ಬೋದು, ತುಂಬಾ ಲೆಗ್ ಸ್ಪೇಸ್ಗೆ ನೋಡಿ ಮೇನ್ ಪ್ರಿಫರೆನ್ಸ್ ಕೊಟ್ಟು ನೋಡಿ ಜಾಸ್ತಿ ಕೊಟ್ಟಿದ್ದಾರೆ. ಮತ್ತೆ ಲಗೇಜ್ ಇಡ್ಲಿಕ್ಕೆ ಲಗೇಜ್ ಕೂಡ ಇದೆ, ಲಗೇಜ್ ರ್ಯಾಕ್, AC ವೆಂಟ್, ಮತ್ತೆ ನೋಡಿ ನಿಮ್ಮ ಕರ್ಟನ್ ಆಗಿರ್ಬೋದು, ಮತ್ತೆ ಇಲ್ಲಿ ಮೇಲೆ ಬರ್ತಿಗೆ ಹತ್ತಲಿಕ್ಕೆ ಸ್ಟೆಪ್ಸ್ ಆಗಿರ್ಬೋದು ನೋಡಿ. ಮತ್ತೆ ಬರ್ತಿದೆ ನೋಡಿ, ಎಲ್ಲಿ ಯಾವ್ದು ಬರ್ತಿದೆ ನೋಡಿ, ಎಲ್ಲ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸರ್. ಮತ್ತೆ ಇಲ್ಲಿ ಇನ್ನೊಂದು ಇದೆ ಅಲ್ಲ ಸರ್ ಎಕ್ಸಿಟ್? ಇದು ಟೋಟಲ್ 3 ಇರುತ್ತೆ ಒಳಗಡೆ ಎಕ್ಸಿಟ್. ಓಕೆ 3 ಇದೆ ಅಲ್ಲ ಸರ್? ಮತ್ತೆ ಬ್ಯಾಕ್ ಸೈಡ್ ಒಂದು, ರೈಟ್ ಸೈಡ್ ಒಂದು ಡೋರ್ ಅಲ್ಲಿ ಇರುತ್ತೆ. ಓಕೆ ಹಾಗಾದ್ರೆ 2 ಮತ್ತೆ ಇದು 3 ಇದೆ ಅಲ್ಲ ಸರ್? 5 ಇದೆ ಅಲ್ಲ ಸರ್? ಟೋಟಲ್ 5. ಮತ್ತೆ ಪ್ರತಿ ಗ್ಲಾಸ್ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಆಗಿ ಆಗುತ್ತೆ? ಎಮರ್ಜೆನ್ಸಿ ಎಕ್ಸಿಟ್ ಪ್ರತಿಯೊಬ್ಬ ಗ್ಲಾಸ್ಗೂ ಇದೆ, ಆಲ್ರೆಡಿ ಹೆಸರು ಕೂಡ ಇದೆ ಅವ್ರಿಗೆ, ಕ್ಯಾಮರಾ ಇರುತ್ತೆ. ಓಕೆ ಪ್ರತಿಯೊಂದು ಇದರಲ್ಲಿ ಕೂಡ ಇದೆ ಅಲ್ಲ ಸರ್? ಹೌದೌದು. ಓಕೆ ಸರ್ ಹಾಗಾದ್ರೆ Da chamada na cena. Matada, chamada na cena. Matada, chamada na cena. Matada, chamada na cena. All the ladies hold up, hop in the ride, it's a brand new motor. Get on the fly, live la vida
rewind. Losing her mind when she see that motion. Yeah, straight to the bag, get racks in the morning. Star boy on the phone, named Marin. Feel like Brazil, how the man them ballin'. Shoot my shot, then I'm scoring. No one does it better. Body curving, how she swerving like a Travella. We can have a party in the favela. Body curving, how she swerving like a Travella. We can have a party in the. ಸೊ ಸರ್ ನಾವು ಈಗ ಮಂಗಳೂರಿಂದ ಬಿಡುವಾಗ ಎಷ್ಟು ಗಂಟೆಗೆ ಸರ್ ಬಿಡುದು ಗಾಡಿದು? ಇಲ್ಲಿ ಪಂಪೈಲಿಂದ 12:30 ಸರ್. ಓಕೆ 12:30ಗೆ ಪಂಪೈಲಿಂದ ಬಿಟ್ಟದು. ನೆಕ್ಸ್ಟ್ ನಮಗೆ ಲಂಚ್ ಬ್ರೇಕ್ ಎಲ್ಲಿ ಸರ್? ನಮ್ಮ ಲಂಚ್ ಬ್ರೇಕು 3 ಇದೆ. ಮತ್ತು 3 ಗಂಟೆಲೆ ಆಗಿಬಿಟ್ಟು ವಾಶ್ರೂಮ್ ಬ್ರೇಕು, ಲಂಚ್ ಬ್ರೇಕಲ್ಲಿ ಒಂದು ಮಧ್ಯಾಹ್ನ. ಓಕೆ, ಅದು ಎಲ್ಲಿ ಸರ್ ನಿಲ್ಲಿಸ್ತೀರಿ ಲಂಚ್ ಬ್ರೇಕಿಗೆ? ಬೈಂದೂರು ಹೋಟೆಲ್. ಓಕೆ, ಬೈಂದೂರು ಹೋಟ್ಲಲ್ಲಿ ನಿಲ್ಲಿಸ್ತೀರಲ್ಲ ಸರ್. ಓಕೆ, ಅದರ ನಂತರ ಸರ್? ಅದರ ನಂತರ ಮತ್ತೆ ಕಲಗಟ್ಟಿಗೆಲ್ಲೇ ನಿಲ್ಲಿಸ್ತೇವೆ 8 o'clockಗೆ. ಮತ್ತೆ ಓಕೆ, ಗಂಟೆಗೆ ಇನ್ನೊಂದ್ಸಲ ಲಂಚ್ ಬ್ರೇಕ್ ಇದೆ. ಲಂಚ್ ಬ್ರೇಕ್ ಇದೆ. ಓಕೆ, ಮಿಡ್ಲ್ ಮೇಲೆ ಯಾರಿಗಾದ್ರೂ ವಾಶ್ರೂಮ್ ಎಲ್ಲ ಬಂದ್ರೆ ಸರ್ ನಿಲ್ಲಿಸ್ತೀರಾ ಸರ್? ನಿಲ್ಲಿಸ್ತೇವೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ವಾಶ್ರೂಮ್ ಬಂದ್ರೆ ಎಲ್ಲ ಬರುತ್ತೆ, ಹಾಗೇನಿಲ್ಲ, ಅರ್ಜೆಂಟ್ ಏನಿಲ್ಲ. ನಮ್ಗೆ ತರ್ಕೊಂಡು ನಿಲ್ಸ್ಕೊಂಡು ವಾಶ್ರೂಮ್ ಹಾಕೊಂಡು ಹೋಗ್ತೀವಿ. ಓಕೆ ಸರ್, ಹಾಗಾದ್ರೆ ಒಂದು ಏನು ಗಡಿಬಿಡಿ ಅಂತ ಏನಿಲ್ಲ ಸರ್. ಟೈಮಲ್ಲಿ ಹೋಗಿ ಟೈಮಲ್ಲಿ ರೀಚ್ ಆಗ್ತೀರಲ್ಲ ಸರ್? ಆನ್ ಟೈಮ್ ಎಲ್ಲ ರೀಚ್ ಆಗುತ್ತೆ ಸರ್. ಓಕೆ ಸರ್, ಅದರ ನಂತರ ಸರ್ 8 ಗಂಟೆಗೆ ಬಿಟ್ಟ ಗಾಡಿ ಸರ್? ಎಲ್ಲಿದ್ರ 8 ಗಂಟೆ ಈಗ ಲಂಚ್ ಬಿಟ್ರೆ ಮತ್ತೆ 2 o'clockಗೆ ಒಂದು ಟೈಮ್ ವಾಶ್ರೂಮ್ ಇರುತ್ತೆ. ಓಕೆ, 2 o'clock ವಾಶ್ರೂಮ್ ಆಯ್ತು ಅಂದ್ರೆ ಇನ್ನು ಡೈರೆಕ್ಟ್ ಹೈದರಾಬಾದ್ ವರೆಗೂ ನಾನ್ ಸ್ಟಾಪ್ ಅಲ್ಲ ಸರ್? ಹೈದರಾಬಾದ್ ಮುಟ್ಟೋಕೆ ಎಷ್ಟು ಗಂಟೆ ಆಗುತ್ತೆ ಸರ್? ಬೆಳಗ್ಗೆ 5:30 ಎಲ್ಲ ಹೈದರಾಬಾದ್. ಓಕೆ, ಬೆಳಿಗ್ಗೆ 5:30 ಹೈದರಾಬಾದ್ ರೀಚ್ ಆಗುತ್ತಲ್ಲ ಸರ್? ಹೈದರಾಬಾದ್ ಎಲ್ಲಿ ಸರ್ ಲಾಸ್ಟ್ ಸ್ಟಾಪ್ ಎಲ್ಲಿ ಸರ್ ಇದು ಗಾಡಿ? ಸ್ಟಾಪ್ ಆರಾಮ್ಗಳಿಂದ ಹಿಡಿದ್ಬಿಟ್ಟು ಮಿಯಾಪುರ್ ವರೆಗೂ ಲಾಸ್ಟ್ ಸ್ಟಾಪ್. ಓಕೆ, ಮಿಯಾಪುರ್ ತನಕ ಲಾಸ್ಟ್ ಸ್ಟಾಪ್ ಅಲ್ಲ ಸರ್? ಓಕೆ, ಹೈದರಾಬಾದ್ ಇಂದ ಎಷ್ಟು ಗಂಟೆಗೆ ಸರ್ ಹೊರಡ್ಲಿಕ್ಕೆ ಮಂಗಳೂರಿಗೆ ಪುನಃ? ಮಳೆ ಪುನಃ ಹೊರಡ್ಲಿಕ್ಕೆ ಆರಾಮ್ಗಳಿಂದ ಪಿಕಪ್, ಮಿಯಾಪುರ್ಲಿಂದ ಪಿಕಪ್ ಸ್ಟಾರ್ಟ್ ಆಗುತ್ತೆ 3 o'clockಗೆ. ಓಕೆ, 3 o'clockಗೆ ಸ್ಟಾರ್ಟ್ ಆಗ್ತದೆ ಸರ್. ಓಕೆ, ಮೇನ್ ಬಸ್ ಆಯ್ತು ಬಂದ್ಬಿಟ್ಟು ಆರಾಮ್ಗಳಿಂದ 4:30ಗೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಹಾಗಾದ್ರೆ ಮಂಗಳೂರು ಮುಟ್ಟೋಕೆ ಎಷ್ಟು ಗಂಟೆ ಆಗುತ್ತೆ ಸರ್? ಮಂಗಳೂರು ಬಿಟ್ಟತಿಗೆ 8:30 9 o'clockಗೆಲ್ಲ ಬಂದಿರುತ್ತೆ. ಓಕೆ, ಮಂಗಳೂರಿಗೆ 8:30 9 o'clock ಬೆಳಿಗ್ಗೆ ರೀಚ್ ಆಗುತ್ತಲ್ಲ ಸರ್? ಬೆಳಗ್ಗೆ ರೀಚ್ ಆಗಿಬಿಡುತ್ತೆ. ಓಕೆ ಸರ್, ಹಾಗಾದ್ರೆ ಹೇಗೆ ರೂಟ್ ಅಲ್ಲಿ ಹೇಗಿದೆ ಸರ್ ಹೈದರಾಬಾದ್ ಇದು? ರೋಡ್ಸ್ ಎಲ್ಲ ಹೇಗಿದೆ? ಸೂಪರ್ ಆಗಿದೆ, ರೋಡ್ ಎಲ್ಲ ಒಳ್ಳೆ ಇದಾರಲ್ಲ ಸರ್? ಒಂದು ಬಿಡ್ಲಿಕ್ಕೆ ಕಂಫರ್ಟೇಬಲ್ ಆಗುತ್ತೆ ಅಲ್ಲ ಸರ್? ಇನ್ನೂ ಒಂದು ಬಂದ್ಬಿಟ್ಟು ಇದು ಭಾರತ್ ಬೆಂಚ್ ಗಾಡಿ. ಓಕೆ, ಫ್ರಂಟ್ ಬ್ಯಾಕ್ ಬಲನ್ ಸಸ್ಪೆನ್ಷನ್ ಇರುತ್ತೆ. ಓಕೆ, ಜಾಸ್ತಿ ಜಂಪ್ ಆಗೋದಿಲ್ಲ ಗಾಡಿ ಎಲ್ಲ. ಓಕೆ, ಹಾಗಾದ್ರೆ ಡ್ರೈವರ್ಗೆ ಕೂಡ ಒಂದು ಗಾಡಿ ಬಿಡ್ಲಿಕ್ಕೆ ಒಂದು ಕಂಫರ್ಟ್ ಇರುತ್ತಲ್ಲ ಸರ್? ಇರುತ್ತೆ, ಹೌದು. ಓಕೆ ಸರ್. ಸೊ ಸರ್, ಈ ಗಾಡಿಯನ್ನು ಬುಕ್ ಮಾಡೋದಿದ್ರೆ ಹೇಗೆ ಸರ್ ಬುಕ್ ಮಾಡ್ಬೋದು ಜನರಿಗೆ? ಸರ್, ನಮ್ಮ ಒಂದು ಆ್ಯಪ್ ಇದೆ ಆನ್ಲೈನ್ ಅಲ್ಲಿ. ರೆಡ್ ಬಸ್ ಇರುತ್ತೆ, ಅಭಿ ಬಸ್ ಇರುತ್ತೆ, ಮೇಕ್ ಮೈ ಟ್ರಿಪ್ ಅಂತ ಆ್ಯಪ್ ಇದೆ, ಅದ್ರಲ್ಲಿ ಕೂಡ ಇರುತ್ತೆ. ಅದ್ರಲ್ಲಿ ಬುಕ್ ಮಾಡ್ಕೋಬಹುದು. ಓಕೆ, ಅದರಲ್ಲಿ ಬುಕ್ ಮಾಡಬಹುದಲ್ಲ ಸರ್? ಹೌದು ಸರ್. ಓಕೆ ಸರ್, ನಿಮ್ಮದೊಂದು ರೇಟಿಂಗ್ಸ್ ಹೇಗಿದೆ ಸರ್ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ? ಜನರದ್ದು ಹೇಗೆ ಇದೆ ಸರ್ ರೇಟಿಂಗ್ಸ್ ಕೊಟ್ಟಿದ್ದಾರೆ? ಎಲ್ಲ ಗಾಡಿಗಿನ ಟಾಪ್ ಅಲ್ಲಿ ಇದೆ ಸರ್. ನಮ್ಮ ಗಾಡಿ 4.7 ವರೆಗೂ ಇದೆ. ಓಕೆ, ಅಂದ್ರೆ ಒಳ್ಳೆ ಜನರಿಗೆ ಖುಷಿ ಆಗ್ತಿದೆ ಸರ್ ಇದು ಬಸ್ ಅಲ್ಲಿ? ಹೌದೌದು, ಬಂದವರೆಲ್ಲ ತಿರ್ಗಾ ನಮ್ಮ ಬಸ್ ಅಲ್ಲೇ ಬರ್ತಾ ಇದ್ದಾರೆ ಜಾಸ್ತಿ. ಓಕೆ ಸರ್, ರೆಗ್ಯುಲರ್ ಕಸ್ಟಮರ್ ಬರ್ತಿದ್ದಾರಲ್ಲ ಸರ್? ಬರ್ತಿದ್ದಾರೆ. ಓಕೆ, ಹಾಗಾದ್ರೆ ನಿಮ್ಮ ಸರ್ವಿಸ್ ಅವರಿಗೆ ಖುಷಿ ಆಗ್ತಿದೆ ಅಂತ ಅರ್ಥ ಸರ್? ಹೌದೌದು, ಖುಷಿ ಆಗ್ತಾ ಇದೆ. ಓಕೆ ಸರ್, ಹಾಗಾದ್ರೆ ಸೊ ಸರ್, ಈ ಬಸ್ಸಿಗೆ ಬಂದ ಪ್ಯಾಸೆಂಜರ್ಗೆ ಏನೆಲ್ಲ ಕೊಡ್ತಿದ್ರಿ ಸರ್? ಸರ್, ಬೆಡ್ ಸೀಟ್ ಇರುತ್ತೆ, AC ಬಸ್ ಅಲ್ಲ, ಬೆಡ್ ಸೀಟ್ ಇರುತ್ತೆ, ಪಿಲ್ಲೋ ಇರುತ್ತೆ, ಮತ್ತೆ ಬಂದ ಕಸ್ಟಮರಿಗೆಲ್ಲ ವಾಟರ್ ಬಾಟ್ಲ್, ಪ್ರತಿಯೊಬ್ಬರಿಗೂ ವಾಟರ್ ಬಾಟ್ಲ್ ಕೊಡುತ್ತೆ ಸೀಟಿಗೆ. ಓಕೆ, ಮತ್ತೆ ಕ್ಯಾಮ್ರಾ ಎಲ್ಲ ಇರುತ್ತೆ. ಕ್ಯಾಮ್ರಾ ಎಲ್ಲ ನೋಡ್ತಾ ಇರುತ್ತೆ, ಸೇಫ್ಟಿ ಇರುತ್ತೆ, ಲಗೇಜ್ಗೆಲ್ಲ ಕ್ಯಾಮ್ರಾ ಇಲ್ಲೆಲ್ಲ ಕಾಣ್ತಾ ಇರುತ್ತೆ. ಓಕೆ, ಕ್ಯಾಮರಾ ಇದೆ ಅಲ್ಲ ಸರ್? ಹೌದೌದು. ಓಕೆ, ಒಂದು ಸೇಫ್ಟಿ ಕೂಡ ಒಳ್ಳೆ ಕೊಡ್ತಿದ್ರಲ್ಲ ಸರ್? ಹೌದೌದು. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಸೊ ಗಾಡಿ ಇದು ಹೋಗ್ತಿದೆ ಈಗ ಹೈದರಾಬಾದ್ ಕಡೆಗೆ. ಕರೆಕ್ಟ್ 12ಗಿಂತ ಒಂದು 2 ನಿಮಿಷ ಮುಂಚೆ ಗಾಡಿ ಹೊರಡಿದೆ. ಈಗ 12:30 ಪಂಪಲ್ಲಿಂದ ಪಿಕಪ್ ಇದೆ ಅಂತೆ. ಸೊ ಇದು ಗಾಡಿ ಹೊರಡ್ತಿದೆ ನೋಡಿ. ಫುಲ್ ನಮ್ಮ ಮಂಗಳೂರ್ದು ಫುಲ್ ಬಸ್ ಅಡಿಲಿದೆ. ಸ್ಲೀಪರ್ ಬಸ್ಸೇ ಇರೋದು ಫುಲ್ ಇದರಲ್ಲಿ. ಸೊ ನಮ್ಮದು ಕಾರ್ತಿಕ್ ಬಸ್ ಕೂಡ ಹೊರಟಿದಷ್ಟೇ, ಹೋಗಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು. ಸೊ ನೋಡಿ, ಅಲ್ಲಿ ಹೋಗ್ತಿದೆ ಪೂಜಾ. ಸೊ ಯಾರೆಲ್ಲ ವಿಡಿಯೋ ಇಲ್ಲಿ ತನಕ ನೋಡಿದ್ದೀರಿ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಎಣಿಸ್ಕೊಳ್ತೀನಿ. ಸೊ ಯಾರೆಲ್ಲ ವಿಡಿಯೋ ಇಲ್ಲಿ ತನಕ ನೋಡಿದಿರಿ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಿಲ್ ದೆನ್, ಬೈ ಬಾಯ್.